ಗುರುಭ್ಯೋ ನಮಃ ಹರಿ ಓಂ. ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಕೊನೆಯ ರಾಶಿ ಮೀನರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸವ ಅಥವಾ ಚಾಲೆಂಜಿಂಗ್ ಮಾಸವ ಅಂತೇಳಿ ತಿಳಿದುಕೊಳ್ಳೋಣ. ಖಂಡಿತ ಮೀನರಾಶಿಯವರಿಗೆ ಈ ಮಾಸ 75% ಲಾಭದಾಯಕ ಮಾಸ. ಪ್ರಮುಖವಾಗಿ ಮಾನಸಿಕ ನೆಮ್ಮದಿಯನ್ನು ಮೀನರಾಶಿಯವರು ಪಡೆದುಕೊಳ್ತೀರ. ಮೀನರಾಶಿಯವರು ಈಗ ಕಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಒಂದು ನೆಮ್ಮದಿ, ಎರಡನೇದು ಆರ್ಥಿಕ ಸಂಕಷ್ಟ. ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಒಂದು 50-60% ಜನ ಮೀನರಾಶಿ ಇರತಕ್ಕಂಥದ್ದವರು, ಅಂದರೆ ಒಂದು ವಯಸ್ಕಲ್ಲಿರತಕ್ಕಂಥವ್ರು, ಅಂದರೆ ಒಂದು 25 ವರ್ಷದಿಂದ ಒಂದು 40-50 ವರ್ಷದವರೆಗೂ ಅವರೇಜ್ ತೆಗೆದುಕೊಂಡ್ರೆ ಹತ್ತತ್ರ 50-60% ಜನ ಸಾಲಗಾರರಾಗಿದ್ದೀರಾ, ಕಮಿಟ್ಮೆಂಟ್ಗಳಿಗಾಗಿದ್ದೀರಾ, ಅಂದರೆ ಸಾಲ ಬಾಧೆಗೆ ಗುರಿಯಾಗಿದ್ದೀರಾ. ನಾನಾ ರೀತಿಯ ವಸ್ತುಗಳನ್ನ ಖರೀದಿ ಮಾಡಬೇಕು ಅಥವಾ ಜೀವನದ ಅಭಿವೃದ್ಧಿ ಆಗಬೇಕು ಅಂತ, ಅಥವಾ ವ್ಯವಹಾರ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಸಾಲಗಾರರಾಗಿದ್ದೀರಾ. ಎಲ್ಲ ಸಾಲ ಬಾಧೆಗಳು ನಿಮ್ಮ ನೆಮ್ಮದಿಯನ್ನು ಕೆಡಿಸಿದೆ. ಖಂಡಿತ ಈ ಮಾಸ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನೆಮ್ಮದಿ ಸಿಗುತ್ತೆ, ಆರ್ಥಿಕ ಧನ ಲಾಭವಾಗುತ್ತೆ. ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಒಂದಷ್ಟು ಮಾರ್ಗಗಳನ್ನು ನೀವು ಈ ಮಾಸದಲ್ಲಿ ಕಂಡುಕೊಳ್ತೀರಾ. ಇಷ್ಟು ಸಿಕ್ಕಿದ್ರೆ ಸಾಕು, ಮೀನರಾಶಿಯವರಿಗೆ ಜೀವನವೇ ಗೆದ್ದಷ್ಟು ಸಂತೋಷವಾಗುತ್ತೆ. ಯಾಕೆ ಈ ಪದವನ್ನು ಬಳಸ್ತಾ ಇದ್ದೀನಿ ಅಂತ ಮೀನರಾಶಿ ನೋಡಿದವ್ರಿಗೆ ನೀಟಾಗಿ ಅರ್ಥ ಆಗ್ತಾ ಹೋಗ್ತಿರುತ್ತೆ. ಈಗ ಒಂದೆರಡು ವರ್ಷದಿಂದ ಜೀವನ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಸಂಕಷ್ಟವನ್ನು, ಯಾವ ರೀತಿ ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ. ಖಂಡಿತ ಹೌದು, ನಾನಾ ರೀತಿಯ ಚಾಲೆಂಜಸ್ಗಳನ್ನು ತುಂಬ ಫೇಸ್ ಮಾಡ್ತಾ ಇದ್ದೀರಾ. ಪ್ರತಿನಿತ್ಯವೂ ಪರೀಕ್ಷಾ ಸಮಯವಾಗಿದೆ. ಹೊಸ ಸವಾಲುಗಳು ನಿಮ್ಮನ್ನು ಇನ್ನೂ ಗಟ್ಟಿಯಾಗಿ ಮಾಡ್ತಾ ಇದೆ. ಖಂಡಿತವಾಗಿಯೂ ಈ ಮಾಸ ಆರ್ಥಿಕವಾಗಿ ಲಾಭವಾಗುತ್ತೆ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಲಕ್ಷ್ಮಿನ ಕಾಣ್ತೀರ. ಅಂದ್ಕೊಂಡೇ ಇರೋದಿಲ್ಲ ಈ ವಿಚಾರದಲ್ಲಿ ಲಾಭವಾಗುತ್ತೆ ಅಂತ, ಅಂಥಷ್ಟು ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಾ. ಬರತಕ್ಕಂಥ ಲಾಭದಿಂದ ಹಣಕಾಸಿನ ಮುಂಗಟ್ಟನ್ನು ಸ್ವಲ್ಪ ದೂರ ಮಾಡಿಕೊಳ್ತೀರಾ. ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತೀರ. ದೂರದ ಊರಿಗೆ ಪ್ರವಾಸ ಹೋಗತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದಾನೆ. ತಿಳಿದಿರಲಿ, ಈ ಮಾಸ ನಿಮ್ಮ ಶತ್ರುಗಳನ್ನು ನೀವು ಮಣಿಸ್ತೀರ. ಎಂಥದೇ ಶತ್ರು ಇರಲಿ ಅಥವಾ ಎಷ್ಟೇ ಬಲಶಾಲಿಯಾಗಿರಲಿ, ಅವನ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತೀರ. ತುಂಬ ದಿನಗಳಿಂದ ನಿಮ್ಮನ್ನ ಕಸಿಬಿಸಿ ಮಾಡ್ತಾ ಇರ್ತಾರೆ, ನಿಮಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಆದರೂ ಕೂಡ ಏನೋ ಹೋಗ್ಲಿ ಬಿಡು, ಅವನ ಕರ್ಮಾನುಸಾರವಾಗಿ ಭಗವಂತನೇ ಅವನಿಗೆ ಏನೋ ಸಮಸ್ಯೆಗಳನ್ನು ಅಥವಾ ಏನಿರುತ್ತೋ ಅವ್ನು ಭಗವಂತ ನೋಡ್ಕೊಳ್ತಾನೆ ಅಂತ ಸುಮ್ಮನಾಗೋಗಿರ್ತಾರೆ. ಆದರೆ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟ್ ಕ್ರಾಸ್ ಆದಮೇಲೆ ಯಾರೇ ವ್ಯಕ್ತಿ ಆದರೂ ಅಥವಾ ಯಾರೇ ಆದರೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಂಥ ಅವಕಾಶಗಳನ್ನು, ಅಂಥ ಗಟ್ಟಿ ನಿರ್ಧಾರಗಳನ್ನು ಮೀನರಾಶಿಯವರು ಈ ಮಾಸ ಮಾಡ್ತೀರಾ. ನಿಮ್ಮ ಶತ್ರುಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡ್ತೀರಾ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತದೆ. ಇರತಕ್ಕಂತಹ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಹಾಗೆಯೇ ನಿಮ್ಮ ಊಟ ಉಪಚಾರದ ಒಂದಷ್ಟು ಕ್ರಮಗಳು ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆಗತಕ್ಕಂತಹ ಕ್ರಮ ನಿಮ್ಮ ಭವಿಷ್ಯಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಸರಿಯಾದ ಸಮಯಕ್ಕೆ ಯಾರು ಊಟವನ್ನು ಮಾಡ್ತಾರೋ, ಸರಿಯಾದ ಸಮಯಕ್ಕೆ ಯಾರು ಕಣ್ಣು ತುಂಬ ನಿದ್ರೆಯನ್ನು ಮಾಡ್ತಾರೋ ಆತನೇ ನಿಜವಾದ ಶ್ರೀಮಂತ. ಇದನ್ನು 1000 ಸಲ ಹೇಳಿದ್ದೀನಿ ನಾನು. ಎರಡಿದ್ದರೆ ಸಾಕು, ಅವನು ಶ್ರೀಮಂತನೇ. ತುಂಬ ಜನಕ್ಕೆ ಲಕ್ಷ್ಮಿ ಇರುತ್ತೆ, ನೆಮ್ಮದಿ ಇರಲ್ಲ. ನೆಮ್ಮದಿ ಲಕ್ಷ್ಮಿ ಇರುತ್ತೆ, ಆರೋಗ್ಯ ಇರಲ್ಲ. ಒಳ್ಳೆ ಆರೋಗ್ಯ ಇರುತ್ತೆ, ಆದರೆ ಹಣಕಾಸೇ ಇರೋದಿಲ್ಲ. ಸರ್, ನಾನಾ ತೊಂದರೆಗಳನ್ನು ಮನುಷ್ಯಾದಿಗಳು ತುಂಬ ಅನುಭವಿಸ್ತಿರ್ತಾರೆ. ಆದರೆ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಇಂತಿಷ್ಟು ಸಮಸ್ಯೆಗಳು ದೂರವಾಗತ್ತೆ. ತುಂಬ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ ಅಂದರೂ ಮನಸ್ಸಿಗೆ ಸಮಾಧಾನವಾಗತಕ್ಕಂಥ ಒಂದಷ್ಟು ಲಾಭದಾಯಕವಾಗುತ್ತೆ. ಎಲ್ಲ ವಿಚಾರಗಳು ಜೀವನವನ್ನು ಸುಧಾರಿಸ್ಕೊಳ್ತಾರೆ. ಮನೆಯಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ ಕುಟುಂಬದೊಂದಿಗೆ. ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಸರಿದೂಗಿಸ್ಕೊಳ್ತೀರಾ. ಮನೆಯಲ್ಲಿರತಕ್ಕಂಥ ಸಮಸ್ಯೆಗಳು ದೂರ ಮಾಡ್ಕೊಂಡು ಪ್ಯಾಚಪ್ ಮಾಡ್ಕೊಳ್ತೀರಾ. ಸಂತೋಷದಿಂದ ಖುಷಿಯಲ್ಲಿರತಕ್ಕಂಥ ವಾತಾವರಣಗಳನ್ನು ಮನೆಯಲ್ಲಿ ಸೃಷ್ಟಿ ಮಾಡ್ಕೊಳ್ತೀರಾ. ಅದು ನಿಮಗೆ ಲಾಭದಾಯಕವಾಗುತ್ತೆ. ಮೀನರಾಶಿಯವರಿಗೆ ಈ ಮಾಸ ಪ್ರಮುಖವಾಗಿ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೋ, ಯಾರು ಭೂ ವ್ಯಾಪಾರವನ್ನು ಮಾಡಬೇಕು ಅಥವಾ ವ್ಯಾಪಾರಗಳನ್ನು ಮಾಡಿರ್ತಕ್ಕಂಥ ಆ ಭೂಮಿಯನ್ನು ಇನ್ಯಾರಿಗೂ ನಾನು ಸೇಲ್ ಮಾಡಬೇಕು, ಈ ಥರ ನಾನಾ ಆಲೋಚನೆಗಳನ್ನು ಭೂ ವಿಚಾರವಾಗಿ ಇಟ್ಕೊಂಡಿದ್ರೆ ಅಷ್ಟು ವಿಚಾರದಿಂದ ಲಾಭವನ್ನು ಅನುಭವಿಸತಕ್ಕಂಥದ್ದಾಗತ್ತೆ.
ಆ ಲಾಭ ಹೇಗಿರುತ್ತೆ ಅಂದರೆ ನಿಮ್ಗೆ 5ರಿಂದ 10 ರೂಪಾಯಿ ಸಿಗ್ಬೋದು ಅಂತಿದ್ರೆ 15ರಿಂದ 20 ರೂಪಾಯಿ ಸಿಗತಕ್ಕಂಥ ಯೋಗ ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಖಂಡಿತ ಅದು ಲಾಭ. ತುಂಬ ಸುಲಭವಾಗಿ ಈ ಮಾಸ ನಿಮ್ಮ ಗುರಿಯನ್ನು ಮುಟ್ಟುವಂತರಾಗ್ತೀರಾ. ಪ್ರತಿಯೊಬ್ಬರು ಕೂಡ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ, ನನಗೆ ಈ ಮಾಸದಲ್ಲಿ ಈ ಥರ ಈಡೇರಬೇಕು ಅಂತ. ಖಂಡಿತವಾಗಿಯೂ ಆ ಗುರಿಯನ್ನು ಈ ಮಾಸ ನೀವು ಈಡೇರುವಂತರಾಗ್ತೀರಾ. ಖಂಡಿತ ಈಡೇರುತ್ತೆ ಆ ಗುರಿ. ಹಾಗೆಯೇ ನೀವು ನಿಮ್ಮ ಪ್ರತಿಸ್ಪರ್ಧಿಯನ್ನು ಈ ಮಾಸದಲ್ಲಿ ಮಣಿಸುವಂತರಾಗ್ತೀರ. ಅವರ ವಿರುದ್ಧ ಜಯತ್ವಗಳನ್ನು ಪ್ರಾಪ್ತಿ ಮಾಡ್ಕೊಳ್ತೀರ. ನೆನಪಿಟ್ಕೊಳ್ಳಿ, ಲಕ್ಷ್ಮಿ ಆಗಮನವಾಗ್ತಾ ಇದೆ ಅಂತ ಹೇಳಿದ ತಕ್ಷಣ ಸಾಲವಾದ ತೀರಿಸ್ಕೊಳ್ಬೇಕು ಅಂತ ಹೋಗ್ತಿರ್ತೀರಿ. ಆದರೆ ನಾನಾ ರೀತಿಯ ದುಂದು ವೆಚ್ಚಗಳು ನಿಮ್ಮನ್ನು ಹಾಳು ಮಾಡುತ್ತೆ. ಈ ಮಾಸ ಎಷ್ಟು ಸಂಪಾದನೆ ಮಾಡಿರ್ತೀರೋ ಅಷ್ಟೇ ಖರ್ಚನ್ನು ನೋಡ್ತೀರಾ. ಸಾಲವೇನೋ ಕೊಂಚ ಮಟ್ಟಿಗೆ ತೀರಿಸ್ಕೊಂಡ್ರೂ ಕೂಡ ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಯಾಕೆ ಇಷ್ಟೊಂದು ಖರ್ಚಾಗ್ತಾ ಇದೆ, ಮನೆಗೆ ತುಂಬ ಐಷಾರಾಮಿ ವಸ್ತುಗಳನ್ನು, ಉಪಯುಕ್ತ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತೇಳಿ 1-2 ಚೆನ್ನಾಗಿರಲಿ ಇನ್ನೂ ಚೆನ್ನಾಗಿರಲಿ ಅಂಥೇಳಿ ದುಡ್ಡನ್ನು ವಹಿಸಕ್ಕೆ ಹೋಗ್ತೀವಿ. ಸಂಪೂರ್ಣ ದುಡ್ಡು ಹಣಕಾಸು ವಸ್ತುಗಳನ್ನು ಖರೀದಿ ಮಾಡ್ಕೊಳ್ಳೋಕ್ಕೆ ಈ ಮಾಸ ಖರ್ಚಾಗತಕ್ಕಂಥದ್ದಾಗತ್ತೆ. ಈ ಮಾಸ ಹಿತಶತ್ರುಗಳು ನಿಮ್ಮ ವಿರುದ್ಧ ಮಸಲತ್ತನ ಮಾಡ್ತಾರೆ. ನಿಮ್ಮ ಆತ್ಮೀಯರೇ ನಿಮ್ಮ ಶತ್ರುಗಳನ್ನಾಗಿ ಸೃಷ್ಟಿ ಮಾಡಿಬಿಡ್ತಾರೆ. ನಾನಾ ರೀತಿಯ ವಿಷ ಬೀಜಗಳನ್ನು ನಿಮ್ಮಲ್ಲಿ ಬಿತ್ತುಬಿಡ್ತಾರೆ. ಹಾಗಾಗಿ ಯಾರನ್ನು ನಂಬಬೇಕೋ ಯಾರನ್ನು ನಂಬಾರ್ದು ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥ. ಕೆಲಸದಲ್ಲಿ ಅತೀವಾದ ಒತ್ತಡ ಈ ಮಾಸ ಕೂಡಿರತಕ್ಕಂಥದ್ದು. ಕೆಲಸ ಅಂತೇಳಿ ಆರೋಗ್ಯದ ಮೇಲೆ ಕೊಂಚ ಮಟ್ಟಿಗೆ ಗಮನ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಭವಿಷ್ಯದಲ್ಲಿ ಸಮಸ್ಯೆ ಮಾಡತಕ್ಕಂಥದ್ದು. ನಾನಾ ರೀತಿಯ ಚಿಂತೆಗಳು, ಕಷ್ಟಗಳು ಈ ಮಾಸ ನಿಮಗೆ ಬಾಧಿಸತಕ್ಕಂಥದ್ದು. ಆಡತಕ್ಕಂಥ ಮಾತುಗಳು ಜನರ ವಿರೋಧವನ್ನು ಕಟ್ಕೊಳ್ತಕ್ಕಂಥದ್ದಾಗತ್ತೆ. ಆಡತಕ್ಕಂಥ ಮಾತಿನ ಮೇಲೆ ಗಮನವಿರಲಿ. ಕುಟುಂಬದೊಂದಿಗೆ ವ್ಯವಹರಿಸಬೇಕಾದ್ರೆ ಅಥವಾ ಅವರೊಂದಿಗೆ ಮಾತಾಡಬೇಕಾದ್ರೆ ನಿಮ್ಮ ನಡವಳಿಕೆಗಳನ್ನು ತಿದ್ದುಕೊಳ್ಳಿ. ಯಾವ ರೀತಿ ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕು ಅದು ಮೀನರಾಶಿಯವರು ಒಂದಷ್ಟು ವಿಚಾರದಲ್ಲಿ ಸರಿ ಮಾಡ್ಕೊಳ್ತಕ್ಕಂಥದ್ದು. ತುಂಬ ಸಲಿಗೆ ಇದ್ದಾರೆ ಅಂಥೇಳಿ ಏನನ್ನೋ ಕಮ್ಯುನಿಕೇಟ್ ಮಾಡೋಕ್ಕೋಗಿ ಮತ್ತಿನ್ನೇನೋ ಹೇಳೋಕ್ಕೋಗಿ ಆ ಸಂಬಂಧವನ್ನು ಹಾಳು ಮಾಡ್ಕೊಳ್ಬೇಕು. ಆಸ್ತಿ ವಿಚಾರಕ್ಕೆ ಸ್ವಲ್ಪ ಜಂಜಾಟ ಹಾಗೂ ಕಲಹಗಳು ಕುಟುಂಬದೊಂದಿಗೆ ಆಗತಕ್ಕಂಥದ್ದು. ಹಾಗೆಯೇ ದೂರದ ಪ್ರಯಾಣವನ್ನು ಮಾಡತಕ್ಕಂಥವರು ಜಾಗ್ರತೆಯಿಂದ ಎಲ್ಲ ರೀತಿಯ ನೀಟಾಗಿ ಪ್ಲಾನನ್ನು ಮಾಡಿ ಪ್ರಯಾಣ ಮಾಡತಕ್ಕಂಥದ್ದು. ನಿಮ್ಮ ಆತ್ಮಸ್ಥೈರ್ಯ ಎಷ್ಟೇ ವೃದ್ಧಿಯಾಗಿದ್ದರೂ ಕೂಡ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಕೊಂಚ ಮಟ್ಟಿಗೆ ಕೆಲಸದಲ್ಲಿ ಶ್ರದ್ಧೆ ಕಮ್ಮಿ ಆದರೂ ಕೂಡ ಎಡವಟ್ಟುಗಳು ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ನಾನಾ ರೀತಿಯ ತೊಂದರೆಗಳು ಉದ್ಭವ ಆಗಿಬಿಡುತ್ತೆ. ಮೀನರಾಶಿಯವರು ಈ ಮಾಸ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ಆ ಆಂಜನೇಯ ಮುಂದೆ ನಿಂತು ದೂರ ಮಾಡಿ ಮನಸ್ಸಿನ ಎಲ್ಲ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ತಾನೆ. ಆ ಮಹಾಭಗವಂತ ಈ ಸಂಪೂರ್ಣ ಮಾಸ ಅಂದರೆ ಡಿಸೆಂಬರ್ ಮಾಸ ಮೀನರಾಶಿ ಸಹಿತವಾಗಿ ಇರತಕ್ಕಂಥ ಇನ್ನೆಲ್ಲ 11 ರಾಶಿಯವರು ಕೂಡ ಶುಭವನ್ನು, ಒಳ್ಳೆಯ ಲಾಭವನ್ನು, ಕೀರ್ತಿನ ಕೊಡಲಿ ಅಂತ ನಾನು ಅಭಿಲಾಷೆಗಳನ್ನು ಇಟ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮಗೇನಾದರೂ ಈ ಸಂಚಿಕೆ ನೋಡಿದ ಮೇಲೆ ನನ್ನ ಜೀವನದ ಬಗ್ಗೆ ತಿಳ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ ಅಂತ ನನಗೆ ಗೊತ್ತಾಗಬೇಕು, ಈಗ ಇರತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ನಾನು ಕಂಡುಕೊಳ್ಬೋದು ಅಂತ ಏನಾರ ಅನುಮಾನಗಳಿದ್ರೆ ನಮಗೆ ಕಮೆಂಟನ್ನು ಮಾಡೋ ಮುಖಾಂತರ ಆ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಪರಿಹಾರವನ್ನು ಕೊಡ್ತೀವಿ. ಅಥವಾ ನೇರವಾಗಿ ಭೇಟಿ ಮಾಡಿ ಪರಿಹಾರವನ್ನು ಪಡ್ಕೊಳ್ಬೇಕು ಅಂದರೆ ನಮ್ಮ ಕಚೇರಿಗೆ ಬರತಕ್ಕಂಥದ್ದು, ಫೋನ್ ಮಾಡೋ ಮುಖಾಂತರ ಕೂಡ ನಿಮಗೆ ಪರಿಹಾರವನ್ನು ನಾನು ಕೊಡಲಾಗುತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ನಮ್ಮೆಲ್ಲ ಸ್ನೇಹಿತರು ಹಾಗೂ ಹಿತೈಷಿಗಳೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶುಭ.